ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಡೇ 7 ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಸೊ ಇವತ್ತು ನಾನು ನನ್ನ ವೆಯ್ಟ್ನ ಸಹ ರಿವ್ಯೂ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಇದೇ ರೀತಿ ವೆಯ್ಟ್ನ ನಾನು ಮುಂದಕ್ಕೂ ಲಾಸ್ ಮಾಡ್ಕೊತಾ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋಗಿ ಬಂದಾದಮೇಲೆ ನಾನು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿರುವಂಥ ನೀರು ಕುಡಿದೆ. ಹಾಗೆ ಅದಾದಮೇಲೆ ನಾನು ಮೆಂತೆಕಾಳನ್ನು ಸಹ ತಿಂದೆ. ಮೆಂತೆಕಾಳು ನೆನೆಸಿಟ್ಟಿರೋ ನೀರು ಹಾಗೆ ಮೆಂತೆಕಾಳು ಎರಡನ್ನೂ ತಿಂದೆ. ಇನ್ನು ನಾನು ಇವತ್ತು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಮೀಲ್ನ ತೊಗೊತಾ ಇದ್ದೀನಿ. ಏನು ಅಂದರೆ 2 ರೊಟ್ಟಿ ಹಾಗೆ ಸ್ವಲ್ಪ ಏನು ನಾವು ಮೂಲಂಗಿ ಅಂತ ಹೇಳ್ತೀವಲ್ಲ, ಮೂಲಂಗಿ ಸಾರು ಹಾಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ, ಇನ್ನೇನು ಸಲಾಡ್ಸ್ನ ತೊಗೊತಾ ಇದ್ದೀನಿ ಹಾಗೆ ಜೊತೆಗೆ. ಇನ್ನು ನಾನು ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ನುಚ್ಚಪ್ಪಳ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಸೊ ಅದನ್ನು ತೊಗೊತಾ ಇದ್ದೀನಿ, ನುಚ್ಚಿನ ಹಪ್ಪಳನ. ಆಮೇಲೆ ನಾನು ಈವ್ನಿಂಗಲ್ಲಿ ಮತ್ತೇನು ನಾನು ಮಂಡಕ್ಕಿ ಚುರುಮುರಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತಗೊಂಡೆ. ಹಾಗೆ ನಾನು ಒಂದು ಗ್ಲಾಸ್ ಮಜ್ಜಿಗೆನ ಕುಡಿದ್ಬಿಟ್ಟು ನಾನು ನೈಟ್ ರೋಟಿನ ಎಂಡ್ ಮಾಡಿಕೊಂಡೆ. ಹಾಗೆ ನಾನು ಏನು ವೆಯ್ಟ್ನ ಚೆಕ್ ಮಾಡಿದ್ದೆ ಅಂತ ಅಂದಲ್ಲ ನೋಡಿ, ಇದು ಫಸ್ಟಿಗೆ 74.30 ಇತ್ತು. ಬಟ್ ಇವಾಗ ನೋಡಿ 1 ವೀಕ್ ಆದಮೇಲೆ ನನ್ನ ವೆಯ್ಟ್ ಎಷ್ಟಿದೆ ಅಂದರೆ 73.05. ಇನ್ನು 50 ಗ್ರಾಮ್ ಏನಾದರೂ ಕಡಿಮೆ ಆದರೆ ನಾನು 72ಗೆ ಬರ್ತೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಏನು ಅಂದರೆ ನಾನು ಲಾಸ್ಟ್ ಟೈಮು 7 ಡೇಸ್ ಚಾಲೆಂಜ್ ತೊಗೊಂಡಿದ್ದಾಗ ನಾನು 2 kgs ತನಕ ಇಳಿಸಿದೆ. ಬಟ್ ಈ 7 ಡೇಸಲ್ಲಿ ನನಗೆ ಅಷ್ಟಕ್ಕೊಂದು ವೆಯ್ಟ್ನ ಲಾಸ್ ಮಾಡ್ಕೊಳೋದಕ್ಕಾಗಲಿಲ್ಲ. ಐ ಡೋಂಟ್ ನೋ ಯಾಕೆ ಅಂತ ನನಗಂತೂ ಖಂಡಿತವಾಗಿಯೂ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟಲ್ಲಿ ಏನು ಅಂತ ಅಂದರೆ ಇವಾಗ ಹೇಳ್ತಾ ಇದ್ದೀನಲ್ವ, ಇವಾಗ ಬಂದುಬಿಟ್ಟು ನಾನು 1 kg ಆ್ಯಂಡ್ 350 ಗ್ರಾಮ್ಸ್ ಅಷ್ಟು ನಾನು ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದೀನಿ ಈ ಒಂದು ವಾರದಲ್ಲಿ. ಸೊ ನೋಡೋಣ ಮುಂದಿನ ವಾರ ಹೇಗೆ ನನ್ನ ವೆಯ್ಟು ಲಾಸ್ ಆಗುತ್ತೋ ಏನೋ ಎತ್ತ ಅಂತ ನೋಡ್ಕೊಂಬಿಡೋಣ. ನಾವು ಒಂದೊಂದು ಸಲ ಹೆಂಗೆ ಮಾಡಿಬಿಡ್ತೀವಿ ಅಂದರೆ, ನಾವು ಏನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ತೀವಲ್ಲ, ಸೊ ನಾವು ಕೆಲವೊಂದು ಫುಡ್ಡನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇರ್ತೀವಿ. ಹಾಗೆ ಏನಾಗ್ಬಿಡುತ್ತೆ ಅಂದರೆ ಒಂದೇ ಸಲ ಅದನ್ನು ತಿಂದ್ಬಿಡೋಣ ಇದನ್ನು ತಿಂದ್ಬಿಡೋಣ ಅನ್ನಂಗೆ ಆಗ್ಬಿಡುತ್ತೆ. ಕ್ರೇವಿಂಗ್ಸು ಸಹ ಸಿಕ್ಕಾಪಟ್ಟೆ ಭಾಳ ಆಗ್ಬಿಡುತ್ತೆ. ನನಗಂತೂ ಕೆಲವೊಂದು ಸಲ ಇಷ್ಟು ಸ್ಟ್ರಿಕ್ಟಾಗಿ ಮಾಡ್ತೀನಿ ಅಂದರೆ ಯಾರು ಏನೇ ಕೊಟ್ಟರು ಬೇಡ ಅಂತ ಹೇಳ್ತೀನಿ. ಅದಿದ್ರೂ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ. ಇನ್ನು ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ನನಗೆ ಅಂದರೆ, ಇಲ್ಲ ತಿಂದ್ಬಿಡೋಣ ಅನ್ನೋ ಥರ ಆಗ್ಬಿಡುತ್ತೆ. ಹಾಗಾಗಿ ನಾವು ಎಷ್ಟೇ ವೆಯ್ಟ್ ಲಾಸ್ ಮಾಡ್ಕೊಂಡಿರಲಿ, ಇವಾಗ ನಾನು ಆಲ್ರೆಡಿ ತೋರಿಸಿದ್ದೆ ಫಸ್ಟ್ 7 ಡೇಸಲ್ಲಿ 74.50ಇಂದ ಏನೋ ನಾನು 73.25 250 ಗ್ರಾಮ್ಸಿಗೆ ಬಂದಿದ್ದೆ. ಬಟ್ ಇವಾಗ ನೋಡಿ ಏನಾಗ್ಬಿಟ್ಟಿದೆ ಅಂದರೆ ಮತ್ತೆ ಅದೇ ಇವಾಗೇನು ವೆಯ್ಟ್ ಲಾಸ್ ಜರ್ನಿನ ನಾವು ಸ್ಟಾರ್ಟ್ ಮಾಡಿ ನಮ್ಮದು ವೆಯ್ಟ್ ಲಾಸ್ ಜರ್ನಿ ಮುಗ್ದಾದ್ಮೇಲೆ ನಾವು ಹಾಗೆ ಸುಮ್ಮನೆ ಇದ್ಬಿಟ್ರೆ ಮತ್ತೆ ನಮ್ಮ ವೆಯ್ಟು ಹೇಗೆ ಗೇನ್ ಆಗುತ್ತೆ, ಫಸ್ಟಲ್ಲಿ ಹೇಗಿರುತ್ತೆ ಹಾಗೆ ಗೇನ್ ಆಗಿಬಿಡುತ್ತೆ. ನಾವೇನು ಮಾಡಬೇಕು ಅಂದರೆ ನಮ್ಮ ವೆಯ್ಟ್ನ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ನಾವು ಇವಾಗ ಯಾವ ಥರ ರೂಟೀನ್ನ ಫಾಲೋ ಮಾಡ್ತಾ ಇರ್ತೀವಿ ಅಷ್ಟರ ಮಟ್ಟಿಗೆ ನಮಗೆ ಮುಂದಿನ ದಿನಗಳಲ್ಲಿ ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದರೂ ಫಾಲೋ ಮಾಡ್ಕೊತಾ ಹೋಗಬೇಕು. ನಾವು ಇವಾಗೇನು ಒಂದೊಂದು ಡಿಟಾಕ್ಸ್ ಡ್ರಿಂಕ್ಗಳನ್ನ ಕುಡಿತಿರ್ತೀವಲ್ಲ, ಸೊ ಅದನ್ನು ಕುಡಿಯೋದಾಗಿರ್ಬೋದು, ಹಾಗೆ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಇದನ್ನು ನಾವು ಲೈಫ್ ಟೈಮ್ ಕ್ಯಾರಿ ಮಾಡ್ಕೊತಾ ಹೋಗಬೇಕು. ನಾವು ಯಾವುದೇ ಫುಡ್ ತಿಂದಂಗೆ ಇರೋದಕ್ಕೆ ಲೈಫ್ ಟೈಮ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಬಾಡಿಗೆ ಯಾವ ಡಯಟ್ ಸೂಟ್ ಆಗುತ್ತೋ ಅದನ್ನು ಡಯಟ್ನ ನಾವು ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಏನು ಅಂದರೆ ಕೆಲವೊಂದಿಷ್ಟು ಪೌಡರ್ ತೊಗೊಳೋದಾಗಿರ್ಬೋದು, ಇದೆಲ್ಲ ನಮಗೆ ಲೈಫ್ ಟೈಮ್ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ತೋರಿಸ್ತಾರಲ್ವ, ಇವಾಗ ವೆಯ್ಟ್ ಲಾಸ್ ಪೌಡರ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಡ್ರಿಂಕ್ಗಳಾಗಿರ್ಬೋದು, ಅದೆಲ್ಲ ತೋರಿಸ್ತಾರೆ ಅಲ್ವಾ. ಅದಕ್ಕೆ ನಾವು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದು ಅಲ್ವಾ. ನಾವು ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅದನ್ನು ನಾವು ಲೈಫ್ ಟೈಮ್ ಕ್ಯಾರಿ ಮಾಡೋದಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ನಮಗೆ ಲೈಫ್ ಟೈಮ್ ಕ್ಯಾರಿ ಮಾಡೋದಕ್ಕೆ ಯಾವೊಂದು ಫುಡ್ಡು ಸಾಧ್ಯ ಆಗುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ಇವತ್ತು ಬಂದುಬಿಟ್ಟು ನಾವು ಮೈಸೂರು ಪಾಕ್ ಮಾಡ್ತಾಯಿದ್ದೀವಿ. ಸೊ ಇದು ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಒಂದು ಏನು ನಾವು ಬಂದುಬಿಟ್ಟು ಗೌಡ್ರ ವಂಶಸ್ಥರು, ನಮ್ಮ ಅಣ್ಣ ತಮ್ಮಗಳು ಅಂತ ಹೇಳ್ತೀವಲ್ಲ, ಸೊ ಅವರಲ್ಲಿ ನಮ್ಮ ಅಕ್ಕ ಅಂತಲೇ ಹೇಳ್ಬೋದು, ಸಾವಿತ್ರಮ್ಮ ಅಂತೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಮೈಸೂರು ಪಾಕ್ನ. ಸೊ ನನಗಂತೂ ಮಾಡೋದಕ್ಕೆ ಬರೋದಿಲ್ಲ ಇದನ್ನು. ನಾನು ಪದೇ ಅವ್ರು ಬಂದಾಗೆಲ್ಲ ಇದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಇರ್ತೀನಿ. ಇನ್ನೇನು ಇದನ್ನು ಮೈಸೂರು ಪಾಕ್ ಮಾಡ್ತಾ ಇದ್ರಲ್ವ, ಸೊ ನಿಮಗೂ ಸಹ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೈಸೂರು ಪಾಕ್ ತಿಂದಾದ್ಮೇಲಂತೂ ಅದು ಸಾಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇದನ್ನೆಲ್ಲ ಮಾಡಿ ಅದನ್ನೆಲ್ಲ ತಿಂದರೆ ಅದು ಹಿಂಗೆ ನಾನು ಡಯಟ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊತಾ ಇದ್ದೆ. ನೆಕ್ಸ್ಟ್ ಏನು ಅಂತ ಅಂದರೆ, ಇವಾಗ ಇದನ್ನು ಮಾಡ್ತಾಯಿದ್ದಾರೆ. ಫಸ್ಟಲ್ಲಿ ಒಂದು ಕಡೆ ಸಕ್ಕರೆ ಹಾಕ್ಬಿಟ್ಟು, ಇವಾಗ ಲೋಟ ಇದೆಯಲ್ಲ, ಸೊ ಈ ಲೋಟದಲ್ಲಿ ಮೆಷರ್ಮೆಂಟ್ ತೊಗೊಂಡಿರೋದು. ಈ ಲೋಟದಲ್ಲಿ 1 ಲೋಟ ಕಡಲೆ ಹಿಟ್ಟು,
ಹಾಗೆ ಇದೇ ಲೋಟದಲ್ಲಿ 2 ಲೋಟ ಎಣ್ಣೆ ಹಾಗೆ 2 ಲೋಟ ಸಕ್ಕರೆ ಇಷ್ಟು ಬೇಕಾಗುತ್ತೆ. ಮೆಷರ್ಮೆಂಟ್ನ ನೋಡಿ ನೀಟಾಗಿ ಹಾಕ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಇದು ನೀಟಾಗಿ ಬರೋದಿಲ್ಲ ಮೈಸೂರು ಪಾಕು, ಓಕೆನಾ. ನಾನು ಒಂದು 3ರಿಂದ 4 ಬಾರಿ ಮಾಡಿದ್ದೀನಿ. ಬಟ್ ನಾನು ಈ ಥರ ಅಷ್ಟು ದೊಡ್ಡ ದೊಡ್ಡ ಲೋಟದಲ್ಲೆಲ್ಲ ಮಾಡೋದಿಲ್ಲ. ಸಣ್ಣದು ಏನು ಟೀ ಕುಡಿತೀವಲ್ಲ ಅಂಥ ಲೋಟದಲ್ಲಷ್ಟೇ ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡಿ ಎಷ್ಟೋ ಒಂದು ಸಲ ಕೆಡಿಸ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಅವ್ರು ಮಾಡ್ತಾ ಇದ್ದಾರಲ್ಲ, ಸೊ ವೀಡಿಯೋ ಮಾಡ್ಕೊಂಬಿಡೋಣ, ಹೇಗಾಗುತ್ತೆ ನೋಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕು ಅಂತೂ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದು ಸಲ ಅದು ಗೊತ್ತೇ ಆಗೋದಿಲ್ಲ ಇದೇನು ಬಂದಿದೆಯೋ ಹೆಂಗೋ ಅಂತ. ಅದು ಬೇರೆ ಇದರಲ್ಲಿ ಒಂದೆಳೆ ಪಾಕ ತೊಗೋಬೇಕು. ಪಾಕ ತೊಗೊಳೋದಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಇದನ್ನು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಗುರಾಡ್ತಾನೆ ಇರಬೇಕು. ತಳ ಒತ್ಬಿಡುತ್ತೆ ಅದು, ಇಲ್ಲ ಅಂದರೆ ಕೈ ಬಿಡದೇ ಇರೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೂಡಾಡ್ತಾ ಇರಬೇಕು. ಆ್ಯಂಡ್ ನೆಕ್ಸ್ಟು ಒಂದು ಕಡೆ ಇಲ್ಲಿ ಸಕ್ಕರೆ ಇಟ್ಟಿರ್ತೀವಲ್ಲ ಕಾಯೋದಕ್ಕೆ ಅಂತ, ಸಕ್ಕರೆಗೆ ಸ್ವಲ್ಪ ಒಂದು ಟೀ ಲೋಟದಲ್ಲಿ 1 ಲೋಟದಕ್ಕಿಂತ ಒಂದು ಸ್ವಲ್ಪ ಭಾಳ ನೀರನ್ನು ಹಾಕಬೇಕಾಗತ್ತೆ. ಹಾಕಿ ಅದೆಲ್ಲ ಒಂದು ಎಳೆ ಪಾಕ ಬಂದಾದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಒಂದು ನೀರು ಏನಿರುತ್ತೆ ಸಕ್ಕರೆ ಪಾಕದ ನೀರು, ಅದನ್ನು ಇದರೊಳಗಡೆ ಹಾಕಬೇಕು. ಹಾಕಾದ್ಮೇಲೆ ನೀಟಾಗಿ ಕೈ ಬಿಡದೇ ಇರೋ ಥರ ನೀಟಾಗಿ ಅದನ್ನು ಗುರಾಡ್ತಾನೆ ಇರಬೇಕಾಗತ್ತೆ. ಒಂದು ಸ್ವಲ್ಪನೂ ಇದು ಗಂಟು ಆ ಥರ ಎಲ್ಲ ಆಗೋದಿಲ್ಲ. ನೀಟಾಗಿ ನೋಡಿಕೊಂಡು ಮಾಡ್ಕೋಬೇಕಷ್ಟೆ. ಎಣ್ಣೆ ಬಿಸಿ ಆದಮೇಲೆ ಕಡಲೆ ಹಿಟ್ಟನ್ನು ಅದರೊಳಗಡೆ ಸೇರಿಸ್ಬೇಕಾಗತ್ತೆ. ನೀಟಾಗಿ ಗಂಟು ಇಲ್ಲದೇ ಇರೋ ಥರ ಇದನ್ನು ನೀಟಾಗಿ ಗುರಾಡ್ಕೋಬೇಕಾಗತ್ತೆ. ಸೊ ಕೈನ ಬಿಡಬಾರ್ದು, ಹಾಗೆ ಇದನ್ನು ಗುರಾಡ್ಕೊತಿರ್ಬೇಕು. ನೆಕ್ಸ್ಟ್ ಏನು ಅಂತ ಹೇಳೋದಾದರೆ ನೋಡಿ, ಇದು ಗೊತ್ತಾಗ್ತಾ ಇದೆಯಲ್ಲ, ಸೊ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ನಾವು ಯಾವುದೇ ರೀತಿ ಅರಿಶಿನದ ಪುಡಿ ಆಗಲಿ, ಆ ಥರದ್ದು ಯಾವುದು ಫುಡ್ ಕಲರ್ ಆಗಲಿ ಯಾವುದೂ ಹಾಕಿಲ್ಲ. ಹಾಗೆ ಹೆಲ್ತಿಯಾಗಿ ಮಾಡ್ತಾರೆ. ನಾವು ಇದನ್ನು ಹೋಮ್ ಮೇಡ್ ಅಂತ ಹೇಳ್ಬಿಟ್ಟು ಭಾಳ ಎಲ್ಲ ತಿನ್ನೋದಕ್ಕಾಗೋದಿಲ್ಲ. ಯಾಕಂದರೆ ಅದರಲ್ಲೂ ನಾನು ಡಯೆಟಲ್ಲಿದ್ದೀನಲ್ಲ, ಅದರಲ್ಲೂ ಎಣ್ಣೆ ಮತ್ತು ಸಕ್ಕರೆ ಪದಾರ್ಥಗಳನ್ನ ತಿನ್ನೋದಕ್ಕೆ ಹೋಗಬಾರ್ದು. ಬಟ್ ಮಾಡಿದ್ಮೇಲೆ ಬಿಡೋಕ್ಕಾಗುತ್ತಾ? ಸೊ ಹಾಗಾಗಿ ನಾನು ತಿಂದೆ. ಇನ್ನು ನಾವು ವೆಯ್ಟ್ನ ಲಾಸ್ ಮಾಡ್ಕೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಬಟ್ ನಾವು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತಿಂದ್ಬಿಟ್ವಿ ಅಂದರೆ ಮುಗೀತು ಅಲ್ಲಿಗೆ. ನಮ್ಮದು ವೆಯ್ಟು ಹೆಂಗೆ ಏನಾಗ್ಬಿಡುತ್ತೆ ಅಂದರೆ, ಇಷ್ಟಕ್ಕೊಂದಿನ ಮಾಡಿರೋದೆಲ್ಲ ವ್ಯರ್ಥ ಅನ್ನಿಸ್ಬಿಡುತ್ತೆ ಡಯೆಟು. ಸೊ ಏನು ಮಾಡೋದಕ್ಕಾಗೋದಿಲ್ಲ ಅನಿಸುತ್ತೆ ಒಂದೊಂದು ಸಲ. ಕೆಲವೊಂದು ಸಲ ಹೆಂಗೆ ಅನಿಸುತ್ತೆ ಅಂದರೆ, ಇದನ್ನು ನಾವೇನು ದಿನ ಮಾಡ್ತೀವ, ಇದನ್ನು ನಾವೇನು ದಿನ ತಿಂತೀವ ಅನ್ನೋ ಥರ ಅನಿಸುತ್ತೆ. ಆದರೂ ನಾವು ಅದನ್ನು ದಿನ ತಿನ್ನಲಿಲ್ಲ ಅಂದರೂ ಒಂದು ದಿನ ತಿಂದಿರೋದು ಇಡೀ ನಮ್ಮ ಲೈಫಿಗೆ ಒಂಥರ ಎಫೆಕ್ಟ್ ಆದಂಗೆ ಆಗುತ್ತೆ. ಈಗ ಏನು ನನ್ನ ವೆಯ್ಟ್ ಬಂದುಬಿಟ್ಟು 73.5 ಇದೆಯಲ್ಲ, ಸೊ ಇನ್ನೂ ಇದನ್ನೆಲ್ಲ ತಿಂದಿನೂ ಎಷ್ಟಾಗುತ್ತೋ, ಮತ್ತೆ ಎಲ್ಲಿಗೆ 74ಗೆ ಹೋಗ್ಬಿಡುತ್ತೇನೋ ಅನ್ನೋಂಗೆ ಆಗುತ್ತೆ. ಬಟ್ ಖಂಡಿತವಾಗಿಯೂ ಇಲ್ಲ, ನಾನಂತೂ ಹಾಗಾಗೋದಕ್ಕೆ ಬಿಡೋದಿಲ್ಲ. ನನ್ನ ವೆಯ್ಟು ಏನು 70 ಒಳಗಡೆನೇ ಬರಬೇಕು ಅಂತ ನಾನು ಒಂದು ಏಮ್ ಇಟ್ಕೊಂಡಿದ್ದೀನಿ. ಅದನ್ನು ಖಂಡಿತವಾಗಿಯೂ ಒಂದು ಏಮ್ನ ಗೆಲ್ತೀನಿ. ಬಟ್ ನಾನು ಮಾತಲ್ಲಿ ಹೇಳಿದರೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಅದೇ ರೀತಿ ಆಗಿರುವಂಥ ಒಂದು ಡಯೆಟ್ನ ನಾನು ಮೇಂಟೈನ್ ಮಾಡಬೇಕು. ಕೆಲವೊಂದು ಸಲ ಅಂತೀನಿ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನಿಸುತ್ತಾ. ಕೆಲವೊಂದು ಸಲ ಬೇಜಾರಾಗಿ ಯಾವುದೇ ಡಯೆಟ್ನು ಮಾಡದೇ ಇರೋ ಹಾಗಾಗ್ಬಿಡತ್ತೆ. ಹೇಗೆ ಅಂದರೆ, 1-2 ದಿನ ವಾಕಿಂಗ್ ಹೋಗ್ತೀನಿ, ಮತ್ತು ಇನ್ನೊಂದು 2 ದಿನ ಬಿಡತ್ತಾಗ ನಾಳೆ ಹೋದ್ರಾಯ್ತು ಅಂತೇಳಿ ಮಲ್ಕೊಳ್ಳೋಣ ಅನಿಸುತ್ತೆ. ಬಟ್ ನಮ್ಮ ಮನಸ್ಸಿಗೆ ಬರಬೇಕದು ಅಲ್ವಾ. ನಾವು ಬಾಯಿ ಮಾತಲ್ಲೇ ಹೇಳಿದರೆ ಆಗೋದಿಲ್ಲ. ಮನಸ್ಸಿಗೆ ಬಂದು ನಾವು ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟು, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ನಾನು ಹೆಲ್ತಿಯಾಗಿರಲೇಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲವೇ ಇಲ್ಲ. ಇನ್ನು ಏನು ಹೇಳೋದಾದರೆ, ಇವಾಗ ನೋಡಿ ಇದು ಮೈಸೂರು ಪಾಕು ಮಾಡ್ತಾ ಇದ್ದಾರಲ್ಲ, ಸೊ ಅದು ಬರ್ತಾ ಇದೆ ಮೈಸೂರು ಪಾಕು. ಇದನ್ನು 1 ನಿಮಿಷನೂ ಸಹ ಬಿಡೋಂಗಿಲ್ಲ, 1 ನಿಮಿಷ ಅಲ್ಲ, 10 ಸೆಕೆಂಡು ಸಹ ಬಿಡೋಂಗಿಲ್ಲ. ಅದನ್ನು ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಮೈಸೂರು ಪಾಕನ್ನ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರು ಅಂದರೆ ಏನೋ ಕೆಳಗಡೆ ತಳ ಎಲ್ಲ ಒತ್ತು ಬಂದಂಗೆ ಆಗುತ್ತೆ. ಅದಕ್ಕೆ ನೀಟಾಗಿ ನೋಡಿ ಇದನ್ನು ಮೆಷರ್ಮೆಂಟ್ನ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ನೆಕ್ಸ್ಟ್ ಟೈಮು ನಾನು ಮಾಡ್ತೀನಿ. ಸೊ ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊತೀನಿ. ಇದು ನಾನು ಮಾಡ್ತಾ ಇರೋದಲ್ಲ, ಇನ್ನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಯಾಕಂದರೆ ನನಗೆ ಇದನ್ನೆಲ್ಲ ಮಾಡೋಕ್ಕೆ ಬರೋದು ಇಲ್ಲ. ಇನ್ನೊಂದೇನು ಅಂತ ಹೇಳೋದಾದರೆ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಮೊದಲು ನಾವು ಮುಖ್ಯವಾಗಿ ಗಮನ ಇಡಬೇಕಾಗಿರೋದು ಕ್ರೇವಿಂಗ್ಸ್ ಮೇಲೆ. ನನಗಂತೂ ಅದನ್ನೆಲ್ಲ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಏನೇನೋ ತಿನ್ಕೊಂಡ್ಬಂದಿರ್ತೀವಿ. ಈ ಸ್ಯಾಂಡ್ವಿಚ್ ಅಂತೆ, ಸಮೋಸ ಅಂತೆ, ಫ್ರೆಂಚ್ ಫ್ರೈಸ್ ಅಂತೆ ಇದೆಲ್ಲ ತಿನ್ಕೊಳ್ತಾ ಬಂದಿರ್ತೀವಿ. ಬಟ್ ಸಡನ್ನಾಗಿ ಎಲ್ಲದನ್ನು ಬ್ರೇಕ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಾವು ಇವಾಗ ಲೇಟಾಗಿ ಎದ್ದೊಳೋದಾಗಿರ್ಬೋದು, ಮತ್ತು ನಾವು ಹೇಗೆ ಕೆಲವೊಂದು ಸಲ 3ರಿಂದ 4 ಸಲನೇ ಊಟ ಮಾಡಿಬಿಡ್ತೀವಿ, ಹಂಗಾಗ್ಬಿಡುತ್ತೆ. ಹಾಗೆ ಮಧ್ಯ ಯಾವುದಾದ್ರೂ ಸ್ನ್ಯಾಕ್ಸ್ ಇದ್ದರೆ ತಿನ್ನೋದಾಗಿರ್ಬೋದು, ಇದೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾವು ಈ ಥರ ಒಂದು ಲೈಫ್ ಸ್ಟೈಲ್ ಇರೋದನ್ನು ನಾವು ನೀಟಾಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂದರೆ ಇದು ಖಂಡಿತವಾಗಿ ಒಂದು ದಿನದಲ್ಲಿ ಸಾಧ್ಯ ಆಗೋವಂಥದ್ದಲ್ವೇ ಅಲ್ಲ. ಅದರಲ್ಲೂ ನನಗಂತೂ ಖಂಡಿತವಾಗಿ ಆಗೋದಿಲ್ಲ. ಯಾಕಂದರೆ ನಾನು ಎದ್ದೇಳ್ತಾ ಇದ್ದಿದ್ದು ಬಂದು ಲೇಟ್ ಮಾರ್ನಿಂಗ್ ಆಗಿರುತ್ತೆ. ಆ್ಯಂಡ್ ಐ ಥಿಂಕ್ ಒಂದು 7 or 8 o'clock ಆಗಿರುತ್ತೆ, ಅವಾಗ ಎದ್ದೇಳ್ತಾ ಇರ್ತೀನಿ. ಬಟ್ ಇದನ್ನೆಲ್ಲ ಬಿಟ್ಬಿಟ್ಟು ಬೇಗನೆ ಎದ್ದು ವಾಕಿಂಗ್ ಮಾಡೋದು ತುಂಬಾ ಕಷ್ಟ. ಆದರೂ ಕಷ್ಟ ಅಂತ ಹೇಳಿ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ ಅಲ್ವಾ.
ಖಂಡಿತವಾಗಿಯೂ ಎಲ್ಲದನ್ನು ಮಾಡಲೇಬೇಕು. ಇನ್ನು ನಾನು ಎಕ್ಸಸೈಸ್ನೂ ಸಹ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದು 3-4 ಡೇಸಿಂದ ಎಕ್ಸಸೈಸ್ನ ಸಹ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವಾಗ ನಾನು ಪ್ರೆಸೆಂಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು 10K ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ನೋಡ್ತಾ ಇದ್ದೀನಿ. ಬಟ್ ಕೆಲವೊಂದು ಸಲ ಅದು ಆಗುತ್ತೆ, ಇನ್ನು ಕೆಲವೊಂದು ಸಲ ಆಗೋದೇ ಇಲ್ಲ. ಫಸ್ಟಲ್ಲಿ ಒಂದು 10K ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು. ಹಾಗೆ ನೆಕ್ಸ್ಟಲ್ಲಿ 3 ಲೀಟರ್ ವಾಟರ್ ಕುಡಿಬೇಕು. ಆಮೇಲೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿಲೇಬೇಕು. ಹಾಗೆ ನಾನು ಹೋದ ಸಲ 7 ಡೇಸ್ ಚಾಲೆಂಜ್ ತೊಗೊಂಡಿದ್ದೆ. ಸೊ ಅದನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ಒಂದು ಪೌಡರ್ನ ಮಾಡಿಟ್ಕೊಂಡಿದ್ದೆ, ಡಿಟಾಕ್ಸ್ ಡ್ರಿಂಕಿಂದು ಪೌಡರು. ಸೊ ಆ ಒಂದು ಪೌಡರ್ನ ಹಾಕ್ಬಿಟ್ಟು ಅದನ್ನು ಸಹ ಕುಡಿಬೇಕು. ಆ ಒಂದು ಪೌಡರಿಂದ ನಾವು ಒಂದು ವಾಟರ್ನ ಮಾಡ್ಕೊಂಡು ಕುಡಿಬೇಕು. ಅದು ಒಂದು ಡಿಟಾಕ್ಸ್ ಡ್ರಿಂಕ್ ಥರನೇ, ಅದನ್ನು ಕುಡಿಬೇಕು. ಸೊ ಓವರಾಲ್ ನಾವು ಏನು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ಡಯಟ್ ಪ್ಲ್ಯಾನ್ನ, ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾನು ನೆಕ್ಸ್ಟಿಂದ ನನ್ನ ವೆಯ್ಟ್ನ ರೆಗ್ಯುಲರಾಗಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ಆವಾಗ ನನಗೂ ಒಂದು ಭಯ ಇರುತ್ತೆ. ಯಾಕಂದರೆ ಇವತ್ತು ನಾನು ಏನು ಬೇಕೋ ಅದನ್ನೆಲ್ಲ ತಿಂದುಬಿಟ್ರೆ ನಾಳೆ ನಿಮಗೆ ವೆಯ್ಟ್ನ ತೋರಿಸ್ಬೇಕು. ಸೊ ಅದರಲ್ಲಿ ವೇರಿಯೇಷನ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಆ ಟೆನ್ಷನ್ಗಾದರೂ ನಾನು ನೀಟಾಗಿ ಡಯೆಟ್ನ ಮಾಡ್ತೀನಿ ಅಂದ್ಕೊಳ್ತೀನಿ. ಸೊ ಇನ್ನು ಇವತ್ತು ನಾನು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ. ಸೊ ನಮ್ಮ ಅಕ್ಕನೂ ಅದೇ ಊರಲ್ಲೇ ಇರೋದು, ನಮ್ಮ ಅಮ್ಮನ ಊರಲ್ಲೇ ನಮ್ಮ ಅಕ್ಕನ ಮದುವೆ ಮಾಡಿರೋದು. ಸೊ ಹಾಗಾಗಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಇರ್ತಾರೆ, ಅವರಿಗೆ ಅಂತ ನಾನು ಇದೊಂದು ಮೈಸೂರು ಪಾಕನ್ನ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾವು ಇದೇ ಥರದ್ದು 2 ಸಲ ಮಾಡಿದ್ವಿ ಮೈಸೂರು ಪಾಕನ. ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟಲ್ಲಿ ಮಾಡಿರೋದಕ್ಕಿಂತ ಸೆಕೆಂಡಲ್ಲಿ ಮಾಡಿರೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕು. ಇದೆಷ್ಟು ಚೆನ್ನಾಗಿತ್ತು ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇತ್ತು, ಅಷ್ಟು ಚೆನ್ನಾಗಾಗಿತ್ತು. ಇನ್ನು ನಾವು ಇದನ್ನು ಹೆಚ್ಚಿಗೆನೂ ಬೇಯಿಸ್ಕೊಳ್ಬಾರ್ದು, ಹಾಗೆ ಕಡಿಮೆನೂ ಬೇಯಿಸ್ಕೋಬಾರ್ದು. ಅದು ಒಂದು ಸ್ವಲ್ಪ ಹೆಚ್ಚಾಗಿ ಬೆಂದಾದ್ಮೇಲೆ ಅದೊಂದು ಸ್ವಲ್ಪ ಉಬ್ತಾ ಬರುತ್ತೆ ಹಿಟ್ಟು. ಸೊ ಅದನ್ನು ನೋಡಿಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಅಥವಾ ನೀವು ಯಾವುದಾದ್ರೂ ಒಂದು ದೊಡ್ಡದಾಗಿರುವಂಥ ಒಂದು ಸ್ಟೀಲಿನ ತೊಗೋಬೋದು ಅಥವಾ ಚಿಲವರ್ ತೊಗೋಬೋದು, ಯಾವುದಾದ್ರೂ ಓಕೆ. ಅದನ್ನು ಒಂದು ಪ್ಲೇಟ್ ಥರದನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲಾದರೂ ಹಾಕ್ಬೋದು ಅಥವಾ ನೀವು ತುಪ್ಪನಾದರೂ ಹಾಕ್ಬೋದು. ನಾನು ಆಲ್ರೆಡಿ ತುಪ್ಪ ಹಾಕ್ಕೊಂಬಿಟ್ಟು ತೆಗ್ದಿಟ್ಟಿದ್ದೀನಿ. ಸೊ ಆ ಪ್ಲೇಟನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಇದಾದಮೇಲೆ ಇದನ್ನು ಅದರೊಳಗಡೆ ಹಾಕಿ ಅದನ್ನು ಹಾಗೇ ನೀಟಾಗಿ ಫ್ಲ್ಯಾಟ್ ಆಗೋ ಥರ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಅದನ್ನು ಅಲುಗಾಡಿಸ್ಬೇಕು. ತಟ್ಟೆನ ಆ ಥರ ಅಲುಗಾಡಿಸೋದ್ರಿಂದ ನಾವೊಂದು ಈ ಹಿಟ್ಟನ್ನು ಏನು ಹಾಕ್ತೀವಿ ಅದು ನೀಟಾಗಿ ಫ್ಲ್ಯಾಟಾಗಿ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ. ನೋಡಿ ಇವಾಗ ಹಾಕ್ತಾ ಇದ್ದಾರೆ ನೋಡಿ, ಈ ಥರ ಫ್ಲ್ಯಾಟಾಗಿ ಆದಷ್ಟು ನಿಮಗೆ ಎಷ್ಟು ತೆಳ್ಳಗಿರುತ್ತೋ ಹಾಗೆ ಒಂದು ಸ್ವಲ್ಪ ಅಗಲವಾದ ಪಾತ್ರೆ ಅಥವಾ ನಾವು ಏನು ನೀರು ಕುಡಿಯೋ ಕೊಳಗಗಳಿಗೆಲ್ಲ ಮುಚ್ಚುತ್ತೀವಲ್ಲ, ಸೊ ಅದು ಮೇಲೆ ಮುಚ್ಚೋಂಥ ಮುಚ್ಚಳ್ಕಾಯಿ ಇರುತ್ತಲ್ಲ, ಸೊ ಆ ಥರದ್ರಲ್ಲಿ ಹಾಕಿದರೆ ಅದು ಒಂದು ಸ್ವಲ್ಪ ಫುಲ್ಲು ಸ್ಪ್ರೆಡ್ ಆಗಿ ಆ ಒಂದು ಪೀಸ್ಗಳು ತುಂಬಾ ಚಿಕ್ಕದಾಗಿ ಬರುತ್ತೆ. ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಒಂದು ಸ್ವಲ್ಪ ಪೀಸ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿ ಬಂದಿತ್ತು. ಸೊ ನೋಡಿ ಈ ಥರ ಆಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಫುಲ್ಲು ಆರಿದ ಮೇಲೆ ಇದನ್ನು ತೆಗೀರಿ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಟ್ರಸ್ಟ್ ಮೀ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ಅದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಈ ಥರ ಎಲ್ಲ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಅದು ಫುಲ್ಲು ಆರಿದ ಮೇಲೆ ತೆಗಿಬೇಕು. ಇವಾಗಲೇ ತೆಗಿಯೋದಕ್ಕೆ ಹೋದರೆ ಅದು ಪೀಸಸ್ ಎಲ್ಲ ನೀಟಾಗಿ ಉಡ್ಕೊಂಡ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ. ಸೊ ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಅಮ್ಮಂಗಂತೂ ಇದು ತುಂಬಾ ಇಷ್ಟ. ನನ್ನ ಅಮ್ಮಂಗೋಸ್ಕರ ಇದನ್ನು ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಏನು ಅಂದರೆ ಅಮ್ಮಂದಿರ ಬೆಲೆಗಳು ತಿಳಿಯೋದೇ ಇಲ್ಲ ಅಲ್ವಾ. ನಮಗೆ ಮದುವೆ ಆಗೋದಕ್ಕಿಂತ ಮುಂಚೆ ನಾವು ಯಾವತ್ತು ಮದುವೆ ಆಗಿ ಗಂಡನ ಮನೆಗೆ ಬರ್ತೀವಿ ಆವಾಗ ಅಮ್ಮನ ಬೆಲೆ ತಿಳಿಯುತ್ತೆ. ಬಿಕಾಸ್ ನಮಗೆ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ ಬೆಲೆ. ಇವಾಗ ನೋಡಿ ಇನ್ನು ಸ್ವಲ್ಪ ಹೊತ್ತು ಆರಾದಮೇಲೆ ತೆಗಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಸ್ವಲ್ಪನೂ ಪುಡಿ ಆಗ್ತಾ ಇಲ್ಲ. ಓವರಾಲ್ ಇಲ್ಲಿ 2 ಇದರಲ್ಲಿ ಮಾಡಿದ್ದು ನಾವು, ಇದೇ ಥರದ್ರಲ್ಲಿ 2 ತಟ್ಟೆಯಲ್ಲಿ ಮಾಡಿದ್ದು. ಸೊ ಇದರಲ್ಲಿ ಎಲ್ಲ ಸೇರಿಬಿಟ್ಟು ಅದು ಪೌಡರ್ ಎಷ್ಟಾಗಿತ್ತು ಅಂದರೆ ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ಲ, ಸೊ ಅಷ್ಟು ಬಂದಿತ್ತು ಅಷ್ಟೇ ಪೌಡರು. ತುಂಬಾ ಚೆನ್ನಾಗಿತ್ತು. ಇಷ್ಟು ಸಾಫ್ಟಾಗಿತ್ತು ಅಂದರೆ ಐ ಕಾಂಟ್ ಬಿಲೀವ್ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ ಇವಾಗ ಅದನ್ನೆಲ್ಲ ಪೀಸಸ್ನೆಲ್ಲ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾರೆ. ಇವಾಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಸೇಮ್ ನಾವು ಹೇಗೆ ಬೇಕರಿಲೆಲ್ಲ ತರ್ತೀವಲ್ಲ ಅದೇ ಥರ ಮೈಸೂರು ಪಾಕ್ ಆದಂಗೆ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಒಂದು ಸ್ವಲ್ಪ ಅಷ್ಟೇ ಪುಡಿಯಾಗಿರೋದು. ಹಾಗೆ ಇನ್ನೊಂದರಲ್ಲೂ ಸಹ ಹಾಕಿಟ್ಟಿದ್ದೀವಿ ನೋಡಿ. ಇದಾಗಿತ್ತು ಡೇ 7 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಹಾಗೆ ಮೈಸೂರು ಪಾಕ್ ತಿಂದು ನಾಳೆ ಏನು ವೆಯ್ಟ್ ಬರುತ್ತೋ ಐ ಡೋಂಟ್ ನೋ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಮೈಸೂರು ಪಾಕ್ ನೋಡಿ. ಆ್ಯಂಡ್ ಇದನ್ನು ಆದಷ್ಟು ಬೇಗನೆ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ಇದನ್ನು ನಾನೇ ಅರ್ಧ ತಿಂದು ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.